ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಟೈಮ್ ಬಂದು 10 ಗಂಟೆ ಆಗಿದೆ. ಈಗ ಎದ್ದಲ್ಲಿದ್ದೀನಿ. ಎದ್ದಲ್ಲಿ ಬ್ರಷ್ ಗಿಶ್ ಮಾಡಿ ಮಗ ಎಲ್ಲ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ ತಕ್ಷಣವೇ ನಮ್ಮ ಅಮ್ಮವ್ರ ಮನೆಗೆಲ್ಲ ಟೀ ಬಂತು. ತುಂಬ ಸೂಪರ್ ಆಗಿದೆ ಟೀ. ಸೂಪರ್. ಈಗ ನಮ್ಮ ಅಮ್ಮವ್ರ ಮನೆ ಇದು. ಏನು ನೋಡೋಣ ಇವತ್ತು ಏನೇನು ಬ್ಲಾಗ್ ಬರುತ್ತೆ, ಏನು ಕತೆ, ಎಲ್ಲಿ ಹೋಗ್ತಾ ಇರ್ತೀನಿ ಎಲ್ಲ ತೋರಿಸ್ತೀನಿ. ನಾನು ಚಿಕ್ಕ ಹುಡುಗ ಇದ್ನಲ್ಲ, ಅವಾಗ ನಾನು ಓದ್ತಾ ಇದ್ದೆ ಸ್ಕೂಲು, ಅಲ್ಲಿ ಇರೋ ಕ್ಲೈಮೇಟು, ಅಲ್ಲಿ ನಾನು ಏನೇನು ಮಾಡ್ತಾಯಿದ್ದೆ, ಅಲ್ಲಿ ಎಲ್ಲಿ ಆಟ ಆಡ್ತಾಯಿದ್ದೆ, ನನ್ನ ಫೀಲಿಂಗ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ ಅಂತ ಅರ್ಥ ಮಾಡಿಕೊಂಡು ನೋಡ್ತೀರಂಥ ವಿಡಿಯೋ ನಾನು ಅಂದ್ಕೊತಾ ಇದ್ದೀನಿ. ಎಂಜಾಯ್ ಮಾಡೋ ದಿನದಲ್ಲಿ ಎಂಜಾಯ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ, ಪೋರ್ಟ್ರಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಹೊಸ ಅಪ್ಡೇಟ್ ಏನಂದರೆ, ನಾವು ನಿಮ್ಮ ವೆಂಡರ್ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ನವೀಕರಿಸಿದ್ದೇವೆ. ಸೇವೆಗಳನ್ನು ಮುಂದುವರಿಸಲು ಮೊದಲು ದಯವಿಟ್ಟು ಹೊಸ ನಿಯಮಗಳು ಮತ್ತು ಷರತ್ತುಗಳನ್ನು ಪರಿಶೀಲಿಸಿ ಸೇವೆಗಳನ್ನು ಮುಂದುವರಿಸಿದರೆ ನೀವು ಈ ನಿಯಮಗಳನ್ನು ಒಪ್ಪಿಕೊಂಡಿದ್ದೀರಾ ಅಂತ ಪರಿಗಣಿಸಲಾಗುತ್ತೆ. ಇದು ಓದಬೇಕು ಹಿಂಗೆ. ಇದೆಲ್ಲ ಓದ್ಕೊಂಡು ನಿಮಗೆ ಎಲ್ಲ ಅಪ್ಡೇಟ್ ನಾನು ಕೊಡ್ತೀನಿ. ಅದು ಏನೇನು ಬರೆದಿದ್ದಾರೆ ಅದರಲ್ಲಿ, ಇವ್ರ ಕತೆ ಏನು ಎಲ್ಲ ಹೇಳ್ಬಿಟ್ಟು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ನಮಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ತುಂಬ ಶೇರ್ ಮಾಡಿ. ಪೋರ್ಟ್ರಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ, ನಾವು ನಿಮ್ಮ ವೆಂಡರ್ ನಿಯಮಗಳು ಮತ್ತು ಷರತ್ತುಗಳನ್ನು ನವೀಕರಿಸಿದ್ದು. ಸೇವೆಗಳನ್ನು ಮುಂದುವರಿಸಲು ಮೊದಲು ದಯವಿಟ್ಟು ಹೊಸ ನಿಯಮಗಳನ್ನು ಮತ್ತು ಷರತ್ತು ಪರಿಶೀಲಿಸಿ ಸೇವೆಗಳನ್ನು ಮುಂದುವರಿಸಲು ನೀವು ಈ ನಿಯಮಗಳನ್ನು ಒಪ್ಪಿಕೊಂಡಿದ್ದೀರಂತ ಪರಿಗಣಿಸಲಾಗುತ್ತೆ. ಇದು ಎಲ್ಲ ನಾನು 19 ಪೇಜಿಗಳು ಹಾಕಿದ್ದಾರೆ ಅವರು. ಆ ಪೇಜಿಗಳೆಲ್ಲ ಓದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಏನೇನು ಬರೆದಿದ್ದಾರೆ, ಏನೇನು ಹೇಳಿದ್ದಾರೆ ಎಲ್ಲ ನಿಮಗೆ ಹೇಳ್ತೀನಿ. ದಯವಿಟ್ಟು ಈ ಇನ್ಸ್ಟಾಗ್ರಾಮ್ ಪೇಜಿನ ಫಾಲೋ ಮಾಡಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಏನೇನು ಬರೆದಿದ್ದಾರೆ, ಅದು ಟರ್ಮ್ ಆ್ಯಂಡ್ ಕಂಡೀಷನ್, ಅವ್ರದ್ದು ಕಂಡೀಷನ್ ಏನು, ಅವ್ರ ಡಿಮ್ಯಾಂಡ್ ಏನು, ನಮ್ಮ ಡಿಮ್ಯಾಂಡ್ ಏನು, ಅದೆಲ್ಲ ಒಪ್ಪಿಕೊಂಡಿದ್ವ ಇಲ್ವ ಅಂತ ನಾವು ಎಲ್ಲ ಇದರಲ್ಲಿ ಏನೇನಿದೆ ತೋರಿಸ್ತೀನಿ. ಈಗ ಎಲ್ಲ ಓದ್ಬಿಟ್ಟು ನೋಡ್ತೀನಿ, ನೋಡೋಣ ಏನೇನು ನೋಡಿ ಇದೆಯಾ ಅನ್ನೋದು. ಇದೆಲ್ಲ ಕೊಟ್ಬಿಟ್ಟು ಹಿಂದೂಪುರಲ್ಲಿ ಇರೋದಿದು. ಇಲ್ಲಿ ನಾವು ಒಂದು ಸ್ಥಳ ಖರೀದಿಸ್ತೀವಿ, ಲ್ಯಾಂಡು. ಆ ಲ್ಯಾಂಡ್ ನಿಮಗೆ ತೋರಿಸ್ತೀವಿ, ಅದು ಪ್ರೈಸ್ ಎಷ್ಟಾಗಿದೆ ಏನು ಅಂತ ನೋಡಿ. ತೋರಿಸ್ತೀನಿ ಆ ಲ್ಯಾಂಡ್ ಎಷ್ಟು ಉದ್ದ ಇದೆ, ಅಗಲ ಎಷ್ಟಿದೆ, ನಮಗೆ ಪ್ರೈಸ್ ಎಷ್ಟಾಯಿತು, ನೀವೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಬೇಕಾದರೆ ನೀವು ತಗೋಬೋದು. ತುಂಬ ಕಡಿಮೆ ರೇಟಲ್ಲಿ ಇಲ್ಲಿ ಸಿಕ್ಕೋದು ಭೂಮಿ ಸ್ಥಳಗಳು. ಬೇಕಾದರೆ ಹಿಂದೂಪುರ ಹತ್ರನೇ ನೀವು ಅದನ್ನು ಒಂದು ಲ್ಯಾಂಡ್ ತಗೊಂಡು ಇಟ್ಬಿಟ್ರೂ ನಿಮಗೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ನಮ್ಮ ಸೈಡು. ಇದು ಬಂದು 30-40 ಬರುತ್ತೆ ನೋಡಿ. ಇದೆಲ್ಲ ಗೌರ್ಮೆಂಟ್ ಅಪಾರ್ಟ್ಮೆಂಟ್ಗಳಿಲ್ಲ, ಇನ್ನು ರೆಡಿ ಮಾಡ್ತಾನೇ ಇದ್ದಾರೆ, ಇನ್ನೂ ಯಾರೂ ಬಂದಿಲ್ಲ ನೋಡಿ. ನಮ್ಮ ನಂಬರ್ ಬಂದು 52ನೇ ನಂಬರ್ ನಮ್ಮದು. ಈ ಕಲ್ಲಿಂದ ಈ ಕಲ್ಲು ಮತ್ತು ಅಲ್ಲಿಂದ ಆ ಲಾಸ್ಟ್ವರೆಗೂ ಇಷ್ಟು ದೊಡ್ಡದಿರುತ್ತೆ. 30-40 ಸೈಡ್ ಎಲ್ಲ ಇದು.
ಈ ಕಲ್ಲಿಂದ ಇವ್ರು ನೋಡಿ ಯಾವಾಗಲ ಎಲ್ಲ ಕಟ್ಕೊಂಡಿದ್ದಾರೆ. ಇವ್ರ ಸೈಡಲ್ಲಿ ಇವರೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ, ಅಡ್ಡ ಯಾರು ಕಬ್ಜಾ ಮಾಡಬಾರ್ದು ಅಂತ. ಈಗ ನಾವೇ ಕಟ್ಟಿಲ್ಲ ಏನು, ನಾವು ಒಂದು ಇದು ಮಾಡಿಬಿಟ್ಟು ಕಂಬಿಗಳಾಗಬೇಕು. ಅದು ಅಲ್ಲೇ ಇದೆಯೇ ನೋಡಿ, ಅಲ್ಲೊಂದಿದೆ ಇಲ್ಲೊಂದಿದೆ. ಕಂಬಿಗಳಾಗ್ಬಿಟ್ರೆ ಸಾಕು. ಇಲ್ಲೊಂದು ಅದನ್ನು ಹಾಕ್ಬಿಟ್ಟು ಕಂಬಿಗಳಾಗಬೇಕು. ಇದೆಲ್ಲ ನಮ್ಮ ಸೈಡು. ಇದು ಕಾಸ್ಟ್ ಬಂದು ನಮಗೆ 2.5 ಲಕ್ಷ ಬೀಳ್ತು 30-40 ಸೈಡು. ಅದೇ ಬೆಂಗಳೂರಲ್ಲಿ ನಮಗೆ ಆಗೋಲ್ಲ ಅಷ್ಟೊಂದು. 35 ಸೈಡ್ ತೊಗೋಬೇಕಂದ್ರೆ ತುಂಬ ರೇಟ್ ಇರುತ್ತೆ. ಇಲ್ಲೇ ನಮಗೆ ಬರೀ 2.5 ಲಕ್ಷಕ್ಕೆ ಬಂದುಬಿಡ್ತು. ರಿಜಿಸ್ಟರ್ ಎಲ್ಲ ಆಗಿಬಿಟ್ಟಿದೆ, ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇನ್ನು ಸೈಡ್ಗಳು ಜಾಸ್ತಿ ಇದೆಯಾ ನೋಡಿ, ಇದೆಲ್ಲ ಸೈಡ್ಗಳೇ. ನಮ್ಮ ಬೈಕು ಬಳಿ ಬಂದಿರೋದು ನಾನು. ಸೈಡ್ಗಳು ಇನ್ನೂ ಜಾಸ್ತಿ ಇದೆ, ಎಲ್ಲ ಬುಕ್ ಮಾಡಿದ್ದಾರೆ ನೋಡಿ. ಅಲ್ಲಿ ಮನೇನು ಕಟ್ಕೊತಾ ಇದ್ದಾರೆ ನೋಡಿ. ತುಂಬ ಪ್ರಶಾಂತವಾಗಿರುತ್ತೆ ಇದು. ನಿಮಗೆ ಬೇಕಾದರೆ ತಗೊಳ್ಳಿ, 2.5 ಲಕ್ಷ ಅಷ್ಟೇ. ನಿಮಗೆ ಬೇಕಾದರೆ ನೀವು ಕಾಮೆಂಟ್ ಮಾಡಿದ್ರೆ ನಾವು ಇವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮಗೇನು ಪ್ರಮೋಷನ್ ಏನು ವೀಡಿಯೋ ಅಲ್ಲ ಅದು. ಯಾಕಂದರೆ ಬೆಂಗಳೂರಲ್ಲಿ ಇಷ್ಟು ರೇಟ್ಗಳು, ತುಂಬ ರೇಟ್ಗಳು ಜಾಸ್ತಿ ಇರುತ್ತೆ. ಇಲ್ಲಿ ಏನಿಲ್ಲ, ಬರೀ 2.5 ಲಕ್ಷಕ್ಕೆ ನಮಗೆ ಸೈಡು ಎಲ್ಲ ಬಂದುಬಿಡುತ್ತೆ. ಈಗಿಲ್ಲ ಅಂದ್ರೂ ಫ್ಯೂಚರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಭವಿಷ್ಯಕ್ಕೋಸ್ಕರ ಎಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಗೊಂಡ್ರೆ ಒಳ್ಳೆಯದಿದ್ದು. ಮುಂದಕ್ಕೆ ನಾವು ಒಂದು ಮಕ್ಕಳನ್ನ ಉದ್ಧಾರ ಮಾಡ್ತೀವಿ ಅಷ್ಟೇ ಈ ದುಡಿಯೋ ಸಂಪಾದನೆಯಲ್ಲಿ. ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಎಲ್ಲ ಲೊಕೇಶನು. ಇದೆಲ್ಲ ಸೈಡ್ ನೋಡಿ. ಇಲ್ಲಿ ನೋಡಿ ಮನೆ ಕಟ್ತಾ ಇರೋದು. ಇವರು ಅಪಾರ್ಟ್ಮೆಂಟ್ ಇದು ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಉದ್ದಾಗ್ಬಿಟ್ಟು ಹಾಕಿದ್ದಾರೆ. ಇದು ನಮ್ಮ ಸೈಡ್ಗೂ ಹಾಕಿದ್ದಾರೆ ನೋಡಿ. ಇದು ಬೇರೆಯವ್ರ ಸೈಡು ಈ ಥರ ಇವರು ಹಾಕ್ಕೊಂಡಿದ್ದಾರೆ. ನಾವು ಹಂಗೆ ಹಾಕಬೇಕು, ಖರ್ಚು ಬರುತ್ತೆ. ಅದಕ್ಕೋಸ್ಕರ ಬೇಡ ಅಂದು ಕಂಬಿಗಳಾಗ್ಬಿಡ್ತೀನಿ. ಇದೆಲ್ಲ ತುಂಬ ಕಷ್ಟಪಟ್ಟು ತಗೊಂಡಿರೋ ಸ್ಥಳ ಇದು ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಇವರೆಲ್ಲ ನೋಡಿ. ಹಾಕ್ಕೊಂಡಿದ್ದಾರೆ ಎಲ್ಲ. ಅಲ್ಲಿಂದ ಈ ಸೈಡ್ ಇಲ್ಲಿವರೆಗೂ ಮತ್ತು ಇಲ್ಲಿಂದ ಅಲ್ಲಿವರೆಗೂ ಕಂಬಿಗಳೆಲ್ಲ ಹಾಕಬೇಕು. ಎಷ್ಟಾಗುತ್ತೆ ನೋಡಿಕೊಂಡು ಕಂಬಿಗಳು ಮಾಡಬೇಕು ನೋಡಿ. ಇದೆಲ್ಲ ಗೌರ್ಮೆಂಟ್ ಕೊಟ್ಟಿರೋ ಅಪಾರ್ಟ್ಮೆಂಟ್, ಫ್ರೀ ಅಪಾರ್ಟ್ಮೆಂಟ್ ಎಲ್ಲ ಇದು ಕೊಟ್ಟಿರೋದು. ತಗೊಂಡು ಆವಾಗಲೇ ಒಂದು 5 ವರ್ಷ 6 ವರ್ಷ ಆಗೋಯ್ತು. ಇನ್ನೂ ಯಾರಿಗೂ ಕೊಟ್ಟಿಲ್ಲ, ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ. ಅಲ್ಲೇ ಮನೆಗಳ ಥರ ಆಗಿಬಿಡ್ತಾ ಇದೆ. ಬೇಗ ಕೊಟ್ಬಿಟ್ರೆ ಒಳ್ಳೇದದು. ಇದು
సరేనా 1.5 లక్ష అవుతుంది పాయకంతా. పాయకి ఫస్ట్ పాయ వేయించాను. సరే ఎట్లన్నా చేసుకోండి, బిల్డింగ్ ఎప్పుడైనా కట్టుకోండి, మీ ఇష్టం అది. డబ్బులు అడ్జస్ట్ అయినా కట్టుకోండి. ఇది వేస్తే పాయం మీది అనేది ఉంటుంది, గుర్తింపు అనేది ఉంటుంది మీకు. మీకు మీతో ఈతకు వచ్చే టెన్షన్ కూడా ఉండాలి మీరు. సరే ఇది వేసి మనకి మీకు టెన్షన్. ಸರಿನಾ. ಇದೆಲ್ಲ ಫ್ರೀ ಸೈಡ್ಗಳು ಕೊಟ್ಟಿರೋದು. CM ಜಗನ್ ಅವಾಗಿದ್ದರು, ಆವಾಗ ನಮಗೆಲ್ಲ ಕಟ್ಕೊಟ್ಟಿರೋದು ನೋಡಿ. ಎಲ್ಲ ಡಮಾಶ್ನೆಲ್ಲ ಮಾಡಿದ್ದಾರೆ ನೋಡಿ, ಪಾಯಾಗೆಲ್ಲ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ನಮಗೂ ಒಂದು ಫ್ರೀ ಸೈಡ್ ಕೊಟ್ಟಿದ್ದಾರೆ. ಅದು 20-30 ಸೈಡ್, ಅದು 20-30 ಪಾಯಾಗಳೆಲ್ಲ ಹಾಕಿದ್ದಾರೆ. ಆವಾಗ ಗೋರ್ಮೆಂಟು ಬದಲಾಗೋಯಿತು. ಏರೇ ಗೌರ್ಮೆಂಟ್ ಬಂತು, ಚಂದ್ರಬಾಬು ಗೌರ್ಮೆಂಟ್ ಬಂತು. ಆವಾಗ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸ್ಟಾಪ್ ಮಾಡಿಬಿಟ್ಟು ಪಾಯಾಗೆಲ್ಲ ಅರ್ಧದಲ್ಲಿ ಇತ್ತಲ್ಲ, ಆವಾಗ ಅವ್ರು ಹೇಳಿದ್ದಾರೆ ನೀವು ಬೇಕಾದರೆ ಕಟ್ಕೋಬೋದು, ಇಲ್ಲಾಂದರೆ ನಾವೇ ಬೇಕಾದರೆ ಕಟ್ಕೊಡ್ತೀವಿ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅವರೇ ಕಟ್ಕೊಳ್ಳಿ ಅಂತ ನಾವು ಬಿಟ್ಟಿದ್ದೀವಿ. ನಮ್ಮ ಸೈಡ್ಗಳು ನೋಡಿ, ಅಟ್ಕೆ ನೋಡಿ, ಇದು ನಮ್ಮ ಸೈಡ್ ನಂಬರ್, ಇದು 573 ನೋಡಿ. ಇದು ಅಲ್ಲಿಂದ ಇಲ್ಲಿವರೆಗೂ 30, ಇದು 20-30 ಚಿಕ್ಕ ಸೈಡು, ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋದಲ್ಲ. ಈ ಪಕ್ಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಸೈಡ್ಸ್ಗಳೇ ಫ್ರೀ ಸೈಡ್ಸ್ ಎಲ್ಲ ಅವರೇ ಮನೆ ಎಲ್ಲ ಕಟ್ಟಿ ಕೊಡ್ತಾ ಇರೋದೆಲ್ಲ ನೋಡಿ. ಈ ಕಡೆ ಎಲ್ಲರಿಗೂ ಅದು ಚಂದ್ರಬಾಬು ಕಟ್ಟಿರೋದು ಅಪಾರ್ಟ್ಮೆಂಟ್ ಎಲ್ಲ. ಅದು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಾನು ಸೈಟ್ ತೊಗೊಂಡಿರೋದು 2.5 ಲಕ್ಷಕ್ಕೆ. ಇದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ನಾನು ಸೈಟ್ ತೊಗೊಂಡಿರೋದು. ಇದು ಬಂದು ಫ್ರೀಯಾಗಿ ಕೊಟ್ಟಿರೋದು ಈ ಸೈಡ್ಸ್ ಎಲ್ಲ. ನಾನು ಒಬ್ಬರಿಗೆ ಅಲ್ಲ, ಎಲ್ಲರೂ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಬರುತ್ತೆ ಮನೆ. ಇದು ನಾನು ಬಿಟ್ಬಿಟ್ಟಿದ್ದೀನಿ, ಯಾವಾಗ ಕಟ್ಕೊಡ್ತಾರೆ ಅವರೇ ಕಟ್ಕೊಳ್ಳಿ ಅಂತ. ಅವ್ರು ಕಟ್ಕೊಂಡ್ರೆ ಅವರೇ ಕಟ್ಕೊಟ್ರೆ ನಮ್ಗೆ ಏನು 1 ರೂಪಾಯಿ ಕೊಡೋಂಗಿಲ್ಲ. ಇವರು ಪಕ್ಕದಲ್ಲಿ ಇರೋದಲ್ಲ, ಅವರೆಲ್ಲ ಹಂಗೆ ಬಿಟ್ಟಿರೋದು, ಅವರೇ ಕಟ್ಕೊಳ್ಳಿ ಅಂತ. ನೀವೇ ಕಟ್ಕೊಳ್ಳಿ ಅಂದರೆ ಈ ಥರ ಕಟ್ಕೊಡ್ತಾ ಇವರು ಈ ಥರ ಆಗುತ್ತೆ ಮನೆ. ಅವರೇ ಕಟ್ಕೊಂಡಿರೋದು ಇದು ನೋಡಿ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಟ್ಟಿದ್ದಾರೆ ಅನ್ನೋದು ನೋಡಿ. ಅಲ್ಲಿ ಕಟ್ಕೊಂಡಿದ್ದಾರೆ ನೋಡಿ. ಹೊಸ ಟ್ಯಾಂಕ್ ಎಲ್ಲ ಕಟ್ತಾ ಇದ್ದಾರೆ, ನೀರಿನ ಟ್ಯಾಂಕ್ ಇದು. ಇಲ್ಲಿ ನೋಡಿ ಇನ್ನೂ ಕಟ್ತಾ ಇದ್ದಾರೆ, ಇದನ್ನು ಇನ್ನೂ ಕಟ್ತಾ ಇದ್ದಾರೆ ನೋಡಿ. ಬನ್ನಿ ಆ ಮನೆ ಹತ್ರ ಹೋಗೋಣ, ಅಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿಕೊಂಡು ಪ್ಲ್ಯಾನಿಂಗ್. ನಾವೇ ಕಟ್ಟಿದ್ರೆ ನಾವೇ ಕಟ್ಬಿಡೋಣ, ಇಲ್ಲಾಂದರೆ ಅವರು ಕಾಯ್ಕೊಂಡಿರೋಣ. ಅಲ್ಲೋಗಿ ನೋಡೋಣ. ನಮ್ಮ ಗಾಡಿ ಅಲ್ಲಿದೆ ನೋಡಿ. ಈ ಥರ ಬರುತ್ತೆ ಮನೆ ಅದು ನೋಡಿ. ಇದು ಫಸ್ಟ್ ಫ್ಲೋರು, ಅದು ಸೆಕೆಂಡ್ ಫ್ಲೋರು. ಸೇಮ್ ನಮ್ಮ ಸೈಡ್ ಇಷ್ಟೇ ಇರೋದು, ಗೌರ್ಮೆಂಟವ್ರು ಕೊಟ್ಟಿದ್ದಾರಲ್ಲ ನೋಡಿ. ಎಷ್ಟಾಗುತ್ತೆ ಇಲ್ಲ, ಇನ್ನು ಕಟ್ಟಿಲ್ಲ. ಇದೆಲ್ಲ CC ಕ್ಯಾಮ್ರಾ ಎಲ್ಲ ಇದೆ ಇಲ್ಲಿ. ಪೊಲೀಸ್ ಅವರೇ ಇಲ್ಲಿ ಎಲ್ಲ CCTV ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಹೆಣ್ಮಕ್ಳು ಬರ್ತಾರಲ್ಲ, ಅವ್ರಿಗೆ ಏನು ತೊಂದರೆ ಆಗಬಾರ್ದು, ಅವರು ಕಾಡಲ್ಲಿ ಬಂದ್ರೂ ಏನು ಆಗಬಾರ್ದು ಅಂತ ಇಲ್ಲಿ CCTV ಕ್ಯಾಮ್ರಾನು ಹಾಕಿದ್ದಾರೆ. ಇದು ಡೈರೆಕ್ಟ್ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಚ್ ಇರುತ್ತೆ. ತೋರಿಸ್ತೀನಿ ನೋಡಿ. ಈಗ ನೋಡಿ ಸೌಂಡು ಬರುತ್ತೆ ಅದು. ಆ ಥರ ಸೌಂಡ್ ಬರುತ್ತೆ, ಅಲರ್ಟ್ ಆಗ್ತಾರೆ.
ಯಾರು ತಪ್ಪು ಮಾಡಲ್ಲ ಈ ಸೌಂಡ್ ನೋಡಿಕೊಂಡು. ಡೈರೆಕ್ಟ್ ಪೊಸಿಷನ್ಗೆ ಅಟ್ಯಾಚ್ ಇರುತ್ತೆ ನೋಡಿ. ಈ ಥರ ಸ್ಪೆಷಾಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ 12-12:30 ಆದ್ರೂ ಅಂಗಡಿಗಳು ಕ್ಲೋಸ್ ಆಗೋಲ್ಲ. ಇಲ್ಲಿ ಹಿಂದೂಪುರಲ್ಲಿ ಆ ಥರ ಇಲ್ಲ, 9:30-10 ಗಂಟೆಗೆಲ್ಲ ಕ್ಲೋಸ್ ಆಗಬೇಕು. ಈ ಥರ ರೂಲ್ಸ್ ಮಾಡಿದ್ದಾರೆ. ಗಲಾಟೆ ಏನು ಆಗಬಾರ್ದು ಅಂತ. 9:30-10 ಗಂಟೆಗೆಲ್ಲ ಲಾಸ್ಟ್ ಕ್ಲೋಸ್ ಅಂಗಡಿಗಳು ಯಾವಿರಲ್ಲ. ಬರೀ ಹಾಸ್ಪಿಟಲ್ಸು, ಮೆಡಿಕಲ್ ಸ್ಟೋರು ಅದು ಆ ಥರ ಇರುತ್ತೆ ನೋಡಿ. ಮೊದಲು ಹಿಂದೂಪುರಲ್ಲಿ ಸಿಗ್ನಲ್ ಇರಲಿಲ್ಲ, ಈಗ ಸಿಗ್ನಲ್ ಇಲ್ಲಿ ಮಾಡಿದ್ದಾರೆ. ಬರೀ 2 ಕಡೆ ಮಾತ್ರ ಹಾಕಿದ್ದಾರೆ ಅಷ್ಟೇ. ಎಲ್ಲ ಹಿಂದೂಪುರ ಇದು. ಇದು ಬಂದು ನನ್ನಾರಿ ಮಿಲ್ಕು, ತುಂಬ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ತುಂಬ ಸ್ವೀಟು, ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಸೇವಾ ಮಂದಿರ್. ಇದು ನಾನು 6ನೇ ಕ್ಲಾಸ್ ಓದಿರೋ ಊರು. ಊರಿದು ಸೇವಾ ಮಂದಿರ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ಕೂಲೆಲ್ಲ ಅವ್ರಿಗೆ ತೋರ್ಸೋಕ್ಕೆ. ಈ ಕಡೆ ಎಲ್ಲ ಇರಲಿಲ್ಲ ಅವಾಗ, ಗೋಡೆ ಕಂಬಿಗಳಿತ್ತು. ಈಗೆಲ್ಲ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ. ರೋಡ್ಗಳೆಲ್ಲ ತುಂಬ ಅಗಲವಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಫುಲ್ ಡ್ಯಾಮ್ ನೀರು ಫುಲ್ಲು ಹೋಗೋದು ಅವಾಗ. ಈಗ ನೋಡಿ ಎಷ್ಟು ಅಗಲ ಮಾಡಿದ್ದಾರೆ ರೋಡ್. ಮೊದಲು ತುಂಬ ಚಿಕ್ಕ ರೋಡ್ ಇತ್ತು ಇಲ್ಲಿ ನೋಡಿ. ಇದೆಲ್ಲ ಕಟ್ಟಿರೋದು, ಹೊಸದಾಗಿ ಕಟ್ಟಿರೋದೆಲ್ಲ. ಇದು ಫುಲ್ ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲ ನಮ್ಮ ಸ್ಕೂಲ್ ಹೋಗೋದು ನೋಡಿ. ಆ ಕಡೆ ಎಲ್ಲ ಅಂಗಡಿಗಳಿತ್ತು, ಈಗ ಎಲ್ಲ ಖಾಲಿ ಮಾಡ್ತಿದ್ದಾರೆ. ರೋಡ್ ಸೈಡಾಗಿ ಇರುತ್ತೆ ಅಂತ. ಈ ಕಡೆ ಇತ್ತು, ಈ ಕಡೆ ಎಲ್ಲ ಇತ್ತು ಅಂಗಡಿಗಳೆಲ್ಲ. ಎಲ್ಲ ಖಾಲಿ ಮಾಡೋರೆ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಸ್ಕೂಲ ಇದು. ಇದೆಲ್ಲ ಸ್ಕೂಲು. ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಕೂಲ್ ಇದೆ, ಅದು ನಮ್ಮ ಸ್ಕೂಲು. ನಿಮ್ಮ ಸ್ಕೂಲ? ಹಾಂ, ZPP ಸ್ಕೂಲು. ಮೊದಲು ಇಲ್ಲಿಂದ ಇತ್ತು ರೂಟು ಒಳಗಡೆ ಹೋಗೋಕ್ಕೆ. ಈಗ ಎಲ್ಲಿಂದ ಮಾಡಿದಾರೋ ಗೊತ್ತಿಲ್ಲ. ಈ ಸ್ಕೂಲಲ್ಲಿ ಟೋಪಿಗಳು ಹಾಕ್ಕೊಂಡೇ ಇರಬೇಕು. ಆ ಮಕ್ಕಳು ಹಾಕಿದ್ದಾರೆ ನೋಡಿ ನೋಡಿ, ಆ ಥರ. ನೋಡೋಣ ಹೆಂಗೆ ಹೋಗುತ್ತಾ ರೂಟ್ ಅನ್ನೋದು. ಮೊದಲು ಇತ್ತು, ಈ ಕಡೆ ಇತ್ತು ರೂಟು. ಈಗ ಎಲ್ಲಿ ಇದೆಯಾ ನೋಡೋಣ. ಇದೇ ಸ್ಕೂಲ್. ಈ ಥರ ಟೋಪಿ ಹಾಕ್ಕೊಂಡು ಓದ್ತಾ ಇದ್ದೆ ನಾನು ಅವಾಗ. ಈಗೂ ಅದೇ ಕಾನೂನು ಇದೆ. ಹಾಂ ನೋಡಿ ಫ್ರೆಂಡ್ಸ್, ಆವಾಗ ಈ ಕಡೆ ಇತ್ತು ಬ್ರಿಡ್ಜು. ಈಗ ನೋಡಿ ಹೊಸದಾಗಿ ಈ ಕಡೆ ಬ್ರಿಡ್ಜ್ ಕಟ್ಟಿದ್ದಾರೆ. ಆವಾಗ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೆ, ನಮ್ಮ ಊರಿಂದ ನಡ್ಕೊಂಡು ಹೋಗ್ತಾ ಇದ್ದದ್ದು. ಅಮೌಂಟ್ ಎಲ್ಲ ಸೇವ್ ಆಗುತ್ತೆ ಅಂತ ನೋಡಿ. ಈ ಒಳಗಡೆ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಬೀಡಿ ಸಿಗರೇಟ್ ಎಲ್ಲ ಸೇರ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಬಂದು ನೋಡಿ. ಒಳಗಡೆ ಎಷ್ಟೊಂದು ಜನ ಫ್ರೆಂಡ್ಸು, ಒಂದು 15-16 ಜನ ಫ್ರೆಂಡ್ಸ್ ಸೇರಿ ಎಲ್ಲ. ಹಾಂ ನೋಡಿ, ಈ ಕಡೆ ಹೋಗ್ತಾ. ಆ ಕಡೆ ಇತ್ತು ಮೊದಲು ರೋಡು, ಈಗೆಲ್ಲ ಅದು ಆ ಕಡೆ ಯಾರು ಯೂಸ್ ಮಾಡ್ತಾ ಇಲ್ಲ.
ಈ ಗಾಡಿ ಹೊಸದಾಗಿ ಕಟ್ಟಿರೋದು. ಒಂದು 15-16 ಜನ ಫ್ರೆಂಡ್ಸ್ ಎಲ್ಲ ನಾವು ಬೀಡಿ ಸಿಗರೇಟ್ ಎಲ್ಲ ತಗೊಂಡು ಆ ಒಳಗಡೆ ಹೋಗಿ ಸಣ್ಣಾಗಿ ಕುಡ್ಕೊಂಡು, ಇಲ್ಲಿ ಕಲ್ಲಂಗಡಿ ಹಣ್ಣು ಗಿಡಗಳಿರುತ್ತೆ, ಕಲ್ಲಂಗಡಿ ಹಣ್ಣು ಮತ್ತು ಎಳ್ನೀರು ಅಲ್ಲೆಲ್ಲ ಹೋಗಿ ಕಿತ್ಕೊಂಡು ನಾವು ಕುಡಿದು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನೆನಪು ಬರ್ತಾಯಿದೆ ನೋಡಿ. ಇದ್ರ ಭಾನುವಾರ ಬಂದ್ರೆ ಅಂದರೆ ಇದ್ರ ಒಳಗಡೆ ಇರ್ತಾಯಿದ್ವಿ ನಾವು ಸಿಗರೇಟ್ ಎಲ್ಲ ಸೇದೋಕ್ಕೆ ನೋಡಿ. ಈಗ ಆ ರೂಟೇ ಬಂದ್ ಮಾಡಿದ್ದಾರೆ. ಈ ಕಡೆಯಿಂದ ಫುಲ್ಲು ನೀರು ಹೋಗ್ತಾ ಇತ್ತು ಅವಾಗ. ಇದೆಲ್ಲ ತುಂಗಭದ್ರಾ ನದಿ ಇದು ನೋಡಿ. ಇದೆಲ್ಲ ಪರಗಿದು ದೊಡ್ಡ ಕೆರೆ ಇದು ನೋಡಿ. ಬಾ ನೋಡಿ, ಇದೆಲ್ಲ ಫಿಶ್ಗಳು ಜಾಸ್ತಿ ಇಲ್ಲಿ, ಚೇಪೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ? ಇಲ್ಲೊಂದಿದೆ. ಮತ್ತೆ ಇಲ್ಲೊಂದಿದೆ ನೋಡಿ. ಚಿಪ್ರೆ ಇಲ್ಲೊಂದಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಕ್ಲೈಮೇಟ್ ಅಂತೂ ತುಂಬ ಸೂಪರ್ ಆಗಿದೆ ನೋಡಿ. ಚುಬ್ಬ वो मिलता कि नहीं कि वो अयो इसकी मांग बहुत फिसल जाता है वो देख ए चुप रे मिलता नहीं है वो ಸಿಗ್ತಾ ಇಲ್ಲ. ಚಕ್ 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 ಅಂತ ಓಡ್ಬಿಡ್ತಾ ಇದೆ ಅದು. ಅರೆ ಚುಪ್ಪ ಅಭಿ ಗಾಯಬ್ हुआ दिन वो गायब हो गया थी. अब मैं हैंग की मछली पकड़ दूं. ऐसा उधर डालने बस. एक गुडरी अंकल वहां है देखो, वो बच्चा बैठा नहीं मान के. ಮಳೆ ಬರೋ ಥರ ಇದೆಯಾ, ಹೋಗ್ಬಿಡೋಣ. ಮತ್ತೆ ಮಳೆ ಬಂದುಬಿಟ್ರೆ ಅಷ್ಟೇ, ತುಂಬ ಕಷ್ಟ ಆಗ್ಬಿಡುತ್ತೆ. ಇದೆ ಚೆನ್ನಾಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಆಂಧ್ರ ಪ್ರದೇಶ್ ಪರಗಿ, ಇದೆಲ್ಲ ಪರಗಿನೇ ನೋಡಿ. ಸಿಕ್ಕೈತೆ, ಸ್ವಲ್ಪ ಇಟ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಜಬಲು ನನ್ನೆಲ್ಲ ಐತೆ. ಇಲ್ಲಿ ನೋಡಿ, ಇದು ಫುಲ್ ಶೈನ್ ಮಾಡ್ತೈತೆ. ತಗೋಳಪ್ಪ, ಇದು ಸ್ವಲ್ಪ ಬಾಟಲ್ ಇದೆ, ಹೋಗ್ಬಿಡ್ತೀವಿ ಇಟ್ಕೊಳ್ಳಿ. ಹೇ ಜಾಮ गिर जाती है पानी में. ಇದೇನಪ್ಪ छट पर है. ಇದೆಲ್ಲ ನೋಡಿ ಹಳೆ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್. ನಾನು ಬರ್ತಾ ಇದ್ದೆ ಅವಾಗ ಈ ಕಡೆಯಿಂದ ನೋಡಿ, ಎಲ್ಲ ಹಳೇದೆ. ಈ ಒಳಗಡೆ ಹೋಗಿ ನೋಡಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ಒಳಗಡೆ ನಾವು
ಬೀಡಿ ಸಿಗರೇಟ್ ಎಲ್ಲ ಸೆತ್ತಾ ಇದ್ವಿ ಅವಾಗ ಚಿಕ್ಕ ಹುಡುಗ ಯಾರನ್ನ ಬರ್ತಾರೆ ಎದುರ್ಕೊಂಡು. ಅವಾಗ ನಾನು ಇಷ್ಟಿದ್ದೆ, ನಾನು ಆ ಹುಡುಗ ನಮ್ಮ ಮಮ್ಮಿ ಇದ್ದಾನಲ್ಲ ಅಷ್ಟಿದ್ದೆ. ಮೆಂಟಲ್ ಆಗಿದ್ದಾನೆ ನೋಡಿ. ನಮ್ಮ ಹಳೇ ರೋಡು ಫೋಟೋದಲ್ಲಿರುವ ಪೋರ್ಟರ್ ವೆಂಡರ್ ನಿಯಮಗಳು ಮತ್ತು ಷರತ್ತುಗಳ ಪೋರ್ಟರ್ ವೆಂಡರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪೂರ್ಣ ವಿವರ ಇಲ್ಲಿದೆ. ಪೋರ್ಟರ್ ವೆಂಡರ್ ನಿಯಮಗಳು ಮತ್ತು ಷರತ್ತುಗಳು. ಈ ನಿಯಮಗಳು ಮತ್ತು ಷರತ್ತುಗಳು. ನಿಯಮಗಳು: ನಿಮ್ಮಿಂದ ವೆಂಡರ್ ನೀವು ಸ್ಮಾರ್ಟ್ ಶಿಫ್ಟ್ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ನೋಂದಾಯಿತ ಕಚೇರಿ A 501 ರಿಂದ B 506, 5ನೇ ಮಹಡಿ, ಯೂನಿವರ್ಸಲ್ ಬಿಸಿನೆಸ್ ಪಾರ್ಕ್, ಚಾಂದಿವಲಿ ಫಾರ್ಮ್ ರಸ್ತೆ, ಸಾಕಿ ವಿಹಾರ್ ರಸ್ತೆ ಹತ್ತಿರ, ಅಂಧೇರಿ ಪೂರ್ವ, ಮುಂಬೈ 4072, ಮಹಾರಾಷ್ಟ್ರ ಮತ್ತು ಕಾರ್ಪೊರೇಟ್ ಕಚೇರಿ BCM ಪ್ರೈಮ್, ಮೊದಲನೇ ಕ್ರಾಸ್, BDA ಲೇಔಟ್, ಗುರುಪ್ಪನಪಾಳ್ಯ, ತಾವರೆಕೆರೆ ವಿಸ್ತರಣೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 560-041 ಮತ್ತು ಅದರ ಅಂಗಸಂಸ್ಥೆಗಳಾದ ಸ್ಮಾರ್ಟ್ ಶಿಫ್ಟ್ ಇನ್ಫೋ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಒಟ್ಟಾರೆಯಾಗಿ ಪೋರ್ಟರ್ ಪಾಯ್ ಕಂಪನಿಗೆ ಒದಗಿಸುವ ವೆಂಡರ್ ಸೇವೆಗಳನ್ನು ಮತ್ತು ಪೋರ್ಟರ್ ವೆಂಡರ್ ಆಪ್ ಹಾಗೂ ಪೋರ್ಟರ್ ಓನರ್ ಅಸಿಸ್ಟ್ ಮೊಬೈಲ್ ಅಪ್ಲಿಕೇಶನ್ಗಳ ಬಳಕೆಯನ್ನು ನಿಯಂತ್ರಿಸುತ್ತವೆ. ವೆಂಡರ್ ಸೇವೆಗಳನ್ನು ಒದಗಿಸುವ ಮೊದಲು ಅಥವಾ ಆಪ್ ಬಳಸುವ ಮೊದಲು ದಯವಿಟ್ಟು ಈ ನಿಯಮಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ. ನೀವು ಸೇವೆಗಳನ್ನು ಒದಗಿಸುವುದು ಅಥವಾ ಆಪ್ ಬಳಸುವುದು ಈ ನಿಯಮಗಳಿಗೆ ನಿಮ್ಮ ಸಂಪೂರ್ಣ ಸಮ್ಮತಿಯನ್ನು ಸೂಚಿಸುತ್ತದೆ. ಈ ನಿಯಮಗಳನ್ನು ನೀವು ಒಪ್ಪದಿದ್ದರೆ ನೀವು ಸೇವೆಗಳನ್ನು ಒದಗಿಸಬಾರದು ಅಥವಾ ಆಪ್ ಬಳಸಬಾರದು. ಪೋರ್ಟರ್ ಯಾವುದೇ ಮುನ್ಸೂಚನೆ ಇಲ್ಲದೆ ಕಾಲಕಾಲಕ್ಕೆ ಈ ನಿಯಮಗಳನ್ನು ತಿದ್ದುಪಡಿ ಮಾಡುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. ನಿಯಮಗಳನ್ನು ನಿಯತಕಾಲಿಕವಾಗಿ ಪರಿಶೀಲಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಪ್ರಮುಖ ವ್ಯಾಖ್ಯಾನಗಳು. ಕೀ ಡೆಫಿನಿಷನ್ಸ್. ಎ. ಅನ್ವಯವಾಗುವ ಕಾನೂನು. ಅಪ್ಲಿಕೇಬಲ್ ಲಾ. ಮೋಟಾರು ವಾಹನಗಳ ಕಾಯಿದೆ 1988, ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989, ಸಂಬಂಧಿತ ರಾಜ್ಯ ಮಟ್ಟದ ಸಾರಿಗೆ ನಿಯಮಗಳು ಮತ್ತು ಕಾರ್ಮಿಕ ಕಾನೂನುಗಳನ್ನು ಒಳಗೊಂಡಂತೆ ಈ ವ್ಯವಸ್ಥೆಗೆ ಅನ್ವಯವಾಗುವ ಎಲ್ಲಾ ಕಾನೂನುಗಳು. ಬಿ. ಗ್ರಾಹಕ ಕಸ್ಟಮರ್, ಪೋರ್ಟರ್ನಿಂದ ಸರಕು ಸಾಗಣೆ ಸೇವೆಗಳನ್ನು ಪಡೆಯುವ ಯಾವುದೇ ವ್ಯಕ್ತಿ. ಸಿ. ಚಾಲಕ ಡ್ರೈವರ್, ವಾಹನವನ್ನು ಚಲಾಯಿಸಲು ಅಥವಾ ಪೋರ್ಟರ್ಗೆ ಸೇವೆಗಳನ್ನು ಒದಗಿಸಲು ನಿಮ್ಮಿಂದ ನೇಮಕಗೊಂಡ ಅಥವಾ ತೊಡಗಿಸಿಕೊಂಡಿರುವ ವ್ಯಕ್ತಿಗಳು. ಡಿ. ನಿರ್ಬಂಧಿತ ಸಾರಿಗೆ ಕಾನೂನುಗಳು ರೆಸ್ಟ್ರಿಕ್ಟೆಡ್ ಟ್ರಾನ್ಸ್ಪೋರ್ಟ್ ಲಾಸ್, ಅಪಾಯಕಾರಿ ಅಥವಾ ನಿಷೇಧಿತ ಸರಕುಗಳ ಉದಾಹರಣೆಗೆ ಮಾದಕ ದ್ರವ್ಯಗಳು, ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು, ಪೆಟ್ರೋಲಿಯಂ, ಪರಮಾಣು ಶಕ್ತಿ ಇತ್ಯಾದಿ ಸಾಗಣೆಯನ್ನು ನಿಯಂತ್ರಿಸುವ ಅಥವಾ ನಿಷೇಧಿಸುವ ಕಾನೂನುಗಳು. ಇದು ಪೋರ್ಟರ್ದು ರೂಲ್ಸ್. ಇನ್ನು 2ನೇ 3ನೇ ಪೇಜ್ ಇದೆಯೇ, ಅದೆಲ್ಲ ತೋರಿಸ್ತೀನಿ.